ಒಂದು ಕಡೆಯಲ್ಲಿ ಫ್ಯಾನ್ಸ್ ನರಳಾಟ, ಇನ್ನೊಂದು ಕಡೆಯಲ್ಲಿ ಆರ್ಸಿಬಿ ಗೆಲುವಿನ ಸೆಲೆಬ್ರೇಷನ್. ಇದರ ನಡುವೆ ಅಲ್ಲಿ ಮಾನವೀಯತೆ ಸತ್ತು ಹೋಗಿತ್ತು ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿ. ಆಂಬ್ಯುಲೆನ್ಸ್ ಸೈರನ್ ಮೊಳಗುತ್ತಾ ಇದ್ರೂ ಕೂಡ ಆರ್ಸಿಬಿ ಬಸ್ ಅವರಿಗೆ ದಾರಿಯನ್ನ ಮಾಡಿಕೊಡ್ಲಿಲ್ಲ. 10 ನಿಮಿಷ ಟ್ರಾಫಿಕ್ನಲ್ಲೇ ಲಾಕ್ ಆಗ್ಬಿಡ್ತು ಆಂಬ್ಯುಲೆನ್ಸ್. ಬಸ್ ಹೋದ ನಂತರದಲ್ಲಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ನ ಸಾಗಿಸಿದ್ದಾರೆ. ಆ ಮೂಲಕವಾಗಿ ಅಲ್ಲಿಯೇ ಆಂಬ್ಯುಲೆನ್ಸ್ನಲ್ಲಿದ್ದವರು ಅಲ್ಲಿಯೇ ಉಸಿರನ್ನ ಚೆಲ್ಲುವಂತಹ ಪರಿಸ್ಥಿತಿ ಆಯಿತು. ಇಷ್ಟೆಲ್ಲ ನರಳಾಟ ಆಗ್ತಾ ಇದೆ. ಸೆಲೆಬ್ರೇಷನ್ ಆಗ್ತಿರೋದು ಅದೇ ಆರ್ಸಿಬಿಯ ಟೀಮ್ಗೋಸ್ಕರ, ಜನ ಸೇರಿದ್ದು ಅವ್ರಿಗೋಸ್ಕರನೇ. ಆದರೆ ಒಂದು ಆಂಬ್ಯುಲೆನ್ಸ್ ಅಲ್ಲಿದೆ ಅಂತ ಅಂದಾಗ ಅದರ ಸೂಕ್ಷ್ಮತೆ ಅರ್ಥ ಮಾಡ್ಕೊಳ್ಬೇಕಿತ್ತು, ಅದರ ಗಂಭೀರತೆ ಅರ್ಥ ಮಾಡ್ಕೊಳ್ಬೇಕಿತ್ತು. ಅದರ ಆಧಾರದ ಮೇಲೆ ಫಸ್ಟ್ ಅವರಿಗೆ ಜಾಗ ಮಾಡಿಕೊಟ್ಟು ಆನಂತರ ಈ ಬಸ್ ಬರ್ಬೋದಿತ್ತು. ಅದಾಗಲಿಲ್ಲ. 10 ನಿಮಿಷ ಸೈರನ್ ಮೊಳಗ್ತಾ ಇದೆ ಆಂಬ್ಯುಲೆನ್ಸ್ದು. ಅಲ್ಲಿ ನೀವು ದೃಶ್ಯದಲ್ಲೂ ಕೂಡ ನೋಡ್ಬೋದಾಗಿದೆ. ಬಟ್ ಬಸ್ ಮಾತ್ರ ಹೋಗುತ್ತೆ, ಆಂಬ್ಯುಲೆನ್ಸ್ ಹೋಗೋದಕ್ಕೆ ಜಾಗವೇ ಇಲ್ಲ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಆ ದಿನ ನಡೆದದಕ್ಕೆ ಒಂದು ವಿಜುವಲ್ ಸಿಗ್ತಾ ಇದೆ. ಅಲ್ಲಿ ಆಂಬ್ಯುಲೆನ್ಸ್ ಇತ್ತು, ಬಸ್ ಹೋಗೋದಕ್ಕೆ ಅವಕಾಶ ಆಯಿತು. ಆ ಹುಚ್ಚು ಜನ ಕೂಡ ಆಂಬ್ಯುಲೆನ್ಸ್ ಇದೆ, ಜಾಗ ಮಾಡಿಕೊಡಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಆರ್ ಸಿ ಬಿ ಅಂತ ಜೈಕಾರ ಹಾಕ್ತಾರೆ. ಅಂದರೆ ಅಮಾನವೀಯತೆ, ಎಷ್ಟು ಮಾನವೀಯ ಗುಣಗಳನ್ನ ಕಳ್ಕೊಂಬಿಟ್ಟಿದ್ದಾರೆ ನಮ್ಮ ಜನ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅನಿಸುತ್ತೆ. ಒಂದು ಜನ ಕೂಡ ಅಲ್ಲಿ ನೆರೆದಿದ್ದಂತಹ ಫ್ಯಾನ್ಸ್ ಕೂಡ ಅದೇ ರೀತಿ ಇತ್ತು. ಇನ್ನೊಂದು ಕಡೆಗೆ ಆರ್ಸಿಬಿ ಆಟಗಾರರಿದ್ದಂತಹ ಬಸ್ ಏನಿದೆ ಅದು ಬರ್ತಾನೆ ಇದೆ, ಆಂಬ್ಯುಲೆನ್ಸ್ ಸೈರನ್ ಮೊಳಗ್ತಾನೆ ಇದೆ. ಈಗ ವಿಜಯೋತ್ಸವ 15 ನಿಮಿಷ ಲೇಟ್ ಆದರೆ ಯಾರ ಗಂಟು ಹೋಗ್ತಾ ಇರಲಿಲ್ಲ. ಆದರೆ ಜೀವ ಉಳಿಸೋದು ಮುಖ್ಯವಾಗಿತ್ತು. ಅಟ್ಲೀಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ಬಸ್ ಕಂಪ್ಲೀಟ್ ಆಗಿ ಹಿಂದೆ ಸರಿಬೇಕಾಗಿತ್ತು. ಯಾಕಂದ್ರೆ ಬಸ್ಗೆ ವೇ ಮಾಡ್ಕೊಡೋದಕ್ಕೆ ದಿವ್ಯಾ ಅವತ್ತು ಪೊಲೀಸ್ ಸೆಕ್ಯೂರಿಟಿ ಇತ್ತು. ಆದರೆ ಆಂಬ್ಯುಲೆನ್ಸ್ ಅನ್ನ ಕಳಿಸೋದಕ್ಕೆ ಯಾರೂ ಇರಲಿಲ್ಲ. ಪೊಲೀಸರ ಬೆಂಗಾವಲು ಇರಲಿಲ್ಲ, ಪೊಲೀಸರ ವೆಹಿಕಲ್ ಇರಲಿಲ್ಲ. ಹೌದು, ಪೊಲೀಸರು ಅನೇಕರನ್ನ ಕೈಯಲ್ಲೇ ಎತ್ಕೊಂಡು ಹೋಗುವಂತಹ ಪರಿಸ್ಥಿತಿಯಲ್ಲಿ ಇದ್ರು. ಯಾಕಂದ್ರೆ ಜನ ಕೂಡ ಅಲ್ಲಿ ನೆರೆದಿರುವಂತಹ ಜನರು ಕೂಡ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡುವಂತಹ ಹೃದಯವನ್ನ ಕೂಡ ತೋರ್ಲಿಲ್ಲ. ನಿಜಕ್ಕೂ ಅವತ್ತು ಆಂಬ್ಯುಲೆನ್ಸ್ ಗಳ ಪರದಾಟವನ್ನ ನೋಡ್ತಾ ಇದ್ರೆ ಅವರು ಜೀವವನ್ನ ಉಳಿಸೋದಕ್ಕೆ ಎಷ್ಟು ಹರಸಾಹಸನ ಪಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಅನೇಕರಿಗೆ ಅಲ್ಲಿ ಜೀವ ಹೋಗಿರುವಂತಹ ಅನೇಕರಿಗೆ ಆಂಬ್ಯುಲೆನ್ಸೇ ಸಿಕ್ಕಿರಲಿಲ್ಲ. ಭೂಮಿಕ್ ವಿಚಾರದಲ್ಲಾಗಿರ್ಬೋದು, ದಿವ್ಯಾಂಶ ವಿಚಾರದಲ್ಲಾಗಿರ್ಬೋದು, ಅವ್ರಿಗೆ ಯಾರಿಗೂ ಕೂಡ ಆಂಬ್ಯುಲೆನ್ಸೇ ಸಿಕ್ಕಿರಲಿಲ್ಲ ಇನ್ ಟೈಮ್ ನಲ್ಲಿ. ಸೊ ಅವ್ರನ್ನ ಹಂಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲತ್ತು. ಕೆಲವ್ರನ್ನ ಆಟೋದಲ್ಲಿ ಶಿಫ್ಟ್ ಮಾಡಲಾಯಿತು, ಕೆಲವ್ರನ್ನ ಪೊಲೀಸರು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ರು. ಸೊ ಅಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ರೋಗಿಯನ್ನ ಪಕ್ಕದ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಸಜ್ಜಾಗಿ ನಿಂತಿದೆ, ಎಂಟ್ರಿ ಗೇಟ್ ಅಲ್ಲೇ ನಿಂತಿದೆ. ಆದ್ರೆ ಆರ್ಸಿಬಿ ಆಟಗಾರರ ವೆಹಿಕಲ್ ಏನಿದೆ ಅದು ಬರುವಷ್ಟೊತ್ತಿಗೆ ಇದು ಎದುರುಗಡೆಯಿಂದ ಬಂತು. ಅಟ್ಲೀಸ್ಟ್ ಅದಕ್ಕೆ ಸೈಡ್ ಅನ್ನ ಕೂಡ ಕೊಟ್ಟಿಲ್ಲ. ಯಾರು ಅದರ ಬಗ್ಗೆ ಗಮನವೇ ಹರಿಸ್ತಾ ಇಲ್ಲ. ಕಂಟಿನ್ಯೂಸ್ ಆಗಿ ಒಂದು 10 ನಿಮಿಷ ಉಸಿರು ಚೆಲ್ಲೋದಕ್ಕೆ, ಅದು ಗೋಲ್ಡನ್ ಅವರ್ ಅದು. ಸೊ ಉಸಿರು ಚೆಲ್ಲೋದಕ್ಕೆ ಎಷ್ಟು ಹೊತ್ತು ಬೇಕು? ಯಾಕಂದ್ರೆ ಅಲ್ಲಿ ಆಗಿರುವಂತದ್ದು ಉಸಿರಾಟದ ತೀವ್ರ ಸಮಸ್ಯೆ. ಅಂತದಿರುವಾಗ ಅವರಿಗೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಸಿಗ್ಬೇಕಾಗುತ್ತೆ. ಆದ್ರೆ ಆ ಗೋಲ್ಡನ್ ಅವರ್ ನಲ್ಲೇ ಈ ವೆಹಿಕಲ್ ಬಂತು, ಅನೇಕರ ಜೀವ ಅದರಲ್ಲೇ ಹಾರು ಹೋಗಿದೆ. ಸೊ ಹೀಗಾಗಿಯೇ ಒಂದಿಷ್ಟು ಹೆಚ್ಚಿನ ಅನಾಹುತವೇ ಆಗಿದೆ. ಅಟ್ಲೀಸ್ಟ್ ಆ ಸಾವಿನ ಸಂಖ್ಯೆಯನ್ನ ಕಡಿಮೆ ಮಾಡಬಹುದಾಗಿತ್ತು ಇಂತಹ ಕ್ರಮಗಳಿಂದ. ಆದ್ರೆ ಅದ್ಯಾವುದು ಕೂಡ ಆ ಕ್ಷಣಕ್ಕಲ್ಲ ಆಗಿರ್ಲಿಲ್ಲ. ವಿಜಯೋತ್ಸವವೇ ಮೇಲಾಯಿತು, ಜನರ ಜೀವಕ್ಕೆ ಯಾವುದೇ ರೀತಿ ಬೆಲೆ ಸಿಕ್ಕಿರ್ಲಿಲ್ಲ ದಿವ್ಯಾ ಅಲ್ಲಿ. ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ.